ರೇಣುಕಾ ಸ್ವಾಮಿಗೆ ಶೆಡ್ ಮೃಗಗಳು ಕೊಟ್ಟಿರೋ ಹಿಂಸೆ ಅಷ್ಟಿಷ್ಟಲ್ಲ. ಡಿ ಗ್ಯಾಂಗ್ನ ಕ್ರೌರ್ಯ ಬೆಚ್ಚಿ ಬೀಳಿಸುವಂತಿದೆ. ಪಾಪಿಗಳ ವಿಕೃತ ಕೃತ್ಯದ ಅಸಲಿಯತ್ತು ಇದೀಗ ಬಟಾಬಯಲಾಗಿದೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ. ಕ್ರೌರ್ಯ, ಬಿಭತ್ಸ, ಭಯಾನಕ. ರೇಣುಕಾ ಸ್ವಾಮಿ ಮೇಲಿನ ಡಿ ಗ್ಯಾಂಗ್ ಅಟ್ಟಹಾಸ ನಿಜಕ್ಕೂ ಭೀಕರವಾಗಿದೆ. ಕಾಕಿ ತನಿಖೆಯಲ್ಲಿ ತಗಡು ಗ್ಯಾಂಗ್ನ ಒಂದೊಂದೇ ಪೈಶಾಚಿಕ ಕೃತ್ಯಗಳು ಬಟಾಬಯಲಾಗ್ತಾ ಇದೆ. ಪ್ರಾಣ ಭಿಕ್ಷೆಗೆ ಬೇಡಿದ್ರೂ ಬಿಡದ ಪಾಪಿಗಳು. ರೇಣುಕಾ ಸ್ವಾಮಿ ಮೇಲೆ ಡಿ ಗ್ಯಾಂಗ್ ಕ್ರೌರ್ಯ, ಘನಘೋರ ಅಟ್ಟಹಾಸ. ರೇಣುಕಾ ಸ್ವಾಮಿಗೆ ಅಕ್ಷರಶಃ ನರಕ ದರ್ಶನ. ಇದಕ್ಕೆ ಈ ಫೋಟೋಗಳೇ ಸಾಕ್ಷಿ. ಪರಿಪರಿಯಾಗಿ ರೇಣುಕಾ ಸ್ವಾಮಿ ಪ್ರಾಣ ಭಿಕ್ಷೆ ಬೇಡಿದ್ರೂ ಡಿ ಗ್ಯಾಂಗ್ನ ರಕ್ಕಸರು ಮಾತ್ರ ಕರುಣೆ ತೋರಲಿಲ್ಲ. ಆರೋಪಿ ಪವನ್ ಫೋನ್ನಲ್ಲಿದ್ದ ಫೋಟೋ ರಿಟ್ರೀವ್. ಈ ಎರಡು ಫೋಟೋ ಇದ್ದಿದ್ದೇ ಆರೋಪಿ ಪವನ್ ಫೋನ್ನಲ್ಲಿ. ಪೊಲೀಸರ ಮೊಬೈಲ್ ರಿಟ್ರೀವ್ ಮಾಡಿದಾಗ ಫೋಟೋಗಳು ಸಿಕ್ಕಿದೆ. ರಕ್ಕಸರ ಕೃತ್ಯ ಕಂಡು ಕಾಕಿ ಅಧಿಕಾರಿಗಳೇ ಬೆಚ್ಚಿ ಬಿದ್ದಿದ್ದಾರೆ. ಜೂನ್ 8ರಂದು ಮಧ್ಯಾಹ್ನ 2:30ರಿಂದ 4 ಗಂಟೆ ತನಕ ಶೆಡ್ನಲ್ಲಿ ಡೆವಿಲ್ ಗ್ಯಾಂಗ್ ಭೀಕರವಾಗಿ ಹಲ್ಲೆಗೈದಿದೆ. ದರ್ಶನ್ ಬರೋಕ್ಕೂ ಮುನ್ನ ಹಲ್ಲೆ ಪಾಪಿಗಳು ಡೆಡ್ಲಿಯಾಗಿ ಅಟ್ಯಾಕ್ ಮಾಡಿದ್ರು. ಸಣಕಲು ದೇಹದ ರೇಣುಕಾ ಸ್ವಾಮಿ ಮೇಲೆ ರಾಕ್ಷಸರು ಮುಗಿಬಿದ್ದಿದ್ರು. ಪಟ್ಟಣಗೆರೆ ಶೆಡ್ನಲ್ಲಿ ಡೆವಿಲ್ ಗ್ಯಾಂಗ್ ಕ್ರೌರ್ಯಕ್ಕೆ ಈತ ಉಸಿರನ್ನೇ ಚೆಲ್ಲಿದ್ದ. ಮರ್ಮಾಂಗಕ್ಕೆ ಒದ್ದು ಪ್ರಾಣ ತೆಗೆದ್ರು. ಬಿಳಿ ಬನಿಯನ್, ನೀಲಿ ಪ್ಯಾಂಟ್ ಧರಿಸಿದ್ದ ರೇಣುಕಾ ಸ್ವಾಮಿ ಲಾರಿ ಮುಂಭಾಗ ಶವವಾಗಿ ಮಲಗಿದ್ದ. ರೇಣುಕಾ ಸ್ವಾಮಿ ಮೈ ಮೇಲಿರುವ ಒಂದೊಂದು ಗಾಯದ ಗುರುತು ಭಯಾನಕ ಸತ್ಯ ತೆರೆದಿಡ್ತಿದೆ. ರೇಣುಕಾ ಸ್ವಾಮಿ ಕೈ ಮುಗಿದು ಅಳುತ್ತಾ ಬೇಡಿದ್ರೂ ಪ್ರಾಣ ಭಿಕ್ಷೆ ಕೊಡದ ಪಾಪಿಗಳಿಗೆ ಇದು ಮತ್ತಷ್ಟು ಕಂಟಕವಾಗಲಿದೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರೇಣುಕಾ ಸ್ವಾಮಿ ಮರ್ಡರ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಲೈಫ್ ಅನ್ನೇ ಬದಲಾಯಿಸಿಬಿಟ್ಟಿದೆ. ಜೈಲು ಪಾಲಾಗಿದ್ರೂ ದಾಸನ ದರ್ಪಕ್ಕೇನೂ ಕಡಿಮೆ ಇಲ್ಲ. ಆದರೆ ಕಾಟೇರನ ಬಗ್ಗೆ ಸಮೀರ್ ಆಚಾರ್ಯ ಸ್ಫೋಟಕ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ. ನೋಡ್ಕೊಂಡು ಬರೋಣ. ಮುಂದಿನ ವರ್ಷ 13ನೇ ತಾರೀಕು 8ನೇ ತಿಂಗಳು 2025. ಸೊ ಈ ಡೇಟ್ ತನಕನೂ ಬಹಳ ಕಠಿಣ ಇದೆ. ದರ್ಶನ್ ಪರ ಸಮೀರ್ ಆಚಾರ್ಯ ಬ್ಯಾಟಿಂಗ್. ಮುಂದಿನ ವರ್ಷದವರೆಗೆ ಕಂಟಕ ಎಂದ ಜ್ಯೋತಿಷಿ. ದರ್ಶನ್ ಈಗಿನ ಸ್ಥಿತಿಗೆ ಕಾರಣವೇನು, ಮುಂದೆ ಏನಾಗಲಿದೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಸಮೀರ್ ಆಚಾರ್ಯ ಎಕ್ಸ್ಕ್ಲೂಸಿವ್ ಮಾಹಿತಿ ನೀಡಿದ್ದಾರೆ. ದರ್ಶನ್ಗೆ ದೈವಾಪಚಾರ ಕಾಡುತ್ತಿದೆಯಂತೆ. ದೈವಾಪಚಾರ ಮಾಡಿದ್ರಿಂದಲೇ ಕೊಲೆ ಕಂಟಕ ಶುರುವಾಗಿದೆಯಂತೆ. ಹೀಗಂತ ಸಮೀರ್ ಆಚಾರ್ಯ ಹೇಳಿದ್ದಾರೆ. ಒಂದು ಮಾತಿನ ಭರದೊಳಗ ಒಂದು ಅಪಚಾರ ಇವ್ರ ಕಡೆಯಿಂದ ದೈವದ ಅಪಚಾರ ಅಂತ ನಾವು ಹೇಳ್ತೇವೆ. ಆ ದೈವದ ಅಪಚಾರ ನಡೆದು ಹೋಗ್ಯದ. ಹಿಂಗಾಗಿನೇ ಅದು ಅವರಿಗೆ ದೋಷರೂಪೇಣ ಈ ರೀತಿಯಾಗೆಲ್ಲ ಕಾಡ್ಲಿಕ್ಕತ್ತಿತ್ತು. ಇನ್ನು ರೇಣುಕಾ ಸ್ವಾಮಿ ಕೊಲೆ ಕೇಸಲ್ಲಿ ಜೈಲು ಸೇರಿರೋ ದರ್ಶನ್ಗೆ 1 ವರ್ಷ ವಕ್ರದೆಸೆ ಇರಲಿದೆ ಅಂತ ಹೇಳಿದ್ದಾರೆ. ಮುಂದಿನ ವರ್ಷ ಆಗಸ್ಟ್ ವರೆಗೆ ಈ ಕಂಟಕ ಇರಲಿದೆ ಅಂತ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ಹಾಗೂ ಜ್ಯೋತಿಷಿ ಸಮೀರ್ ಆಚಾರ್ಯ ಹೇಳಿದ್ದಾರೆ. ಮುಂದಿನ ವರ್ಷ 13ನೇ ತಾರೀಕು 8ನೇ ತಿಂಗಳು 2025. ಸೊ ಈ ಡೇಟ್ ತನಕನೂ ಬಹಳ ಕಠಿಣ ಇದೆ. ಬಟ್ ಗುರುವಿನ ಒಂದು ಅನುಗ್ರಹ ಇದ್ದಿದ್ದರಿಂದ ಅವ್ರು ಏನು ಕೇಳ್ತಾರೆ ಅಂದರೆ ಜೈಲ್ದೊಳಗೆ ಇದ್ಕೊಂಡೇ ಏನು ಕೇಳ್ತಾರೆ ಅದೆಲ್ಲನೂ ಅವ್ರಿಗೆ ಸಪ್ಲೈ ಆಗ್ತದೆ. ಆಮೇಲೆ ಅವ್ರು ಕೊಡೋದೆಲ್ಲ ಬರ್ತದೆ. ಬಟ್ ಇದೊಂಚೂರು ದೀರ್ಘಾವಧಿಯಾಗಿ ಹೋಗ್ತದೆ. ಅವ್ರು ಎಷ್ಟೇ ಪ್ರಭಾವಶಾಲಿಯಾಗಿದ್ದರೂ ಕೂಡ ದೀರ್ಘಾವಧಿಯಾಗಿ ಕರ್ಮ ಅವರನ್ನು ತೆಗೆದುಕೊಂಡು ಹೋಗ್ತದೆ. ಸಾಮಾನ್ಯನಾಗಿ ನೋಡಿದ್ರೆ ದರ್ಶನ್ ಮಾಡಿದ್ದು ತಪ್ಪಲ್ಲ. ನಮ್ಮ ಮನೆಯ ಹೆಣ್ಣು ಮಗುವಿಗೆ ಯಾರಾದ್ರೂ ತೊಂದರೆ ಕೊಟ್ರೆ ನಾವೇ ಸುಮ್ಮನೆ ಬಿಡಲ್ಲ. ಅಂತಹದ್ರಲ್ಲಿ ಸಾಮಾನ್ಯರಾಗಿ ನೋಡಿದ್ರೆ ದರ್ಶನ್ ಮಾಡಿದ್ದು ತಪ್ಪಲ್ಲ ಅಂತ ಸಮೀರ್ ಆಚಾರ್ಯ ಹೇಳಿದ್ದಾರೆ. ಸಾಮಾನ್ಯನಾಗಿ ದರ್ಶನನ್ನು ನೋಡೋಣ. ದರ್ಶನ್ ನೋಡೋದು ಹೆಂಗಂತಂದ್ರೆ ಹೀರೋ ಅಂತಲ್ಲ, ಸೆಲೆಬ್ರಿಟಿ ಅಂತಲ್ಲ, ಏನೂ ಅಲ್ಲ, ಜನಸಾಮಾನ್ಯನಾಗಿ ನೋಡೋಣ. ಪವಿತ್ರ ಗೌಡನೂ ಅವ್ರ ಮದುವೆ ಆಗ್ಯಾರೋ ಬಿಟ್ಟಾರೋ ಅಥವಾ ಅವ್ರದ್ದೇನು ವೈಯಕ್ತಿಕ ಅದು ಅವ್ರಿಗೆ ಬಿಟ್ಟಿದ್ದು. ಆದರೆ ಒಬ್ಬ ಹೆಣ್ಮಗಳಿಗೆ ಒಬ್ಬ ವ್ಯಕ್ತಿ 5 ತಿಂಗಳುಗಳ ಕಾಲ ನಿರಂತರವಾಗಿ ಅಶ್ಲೀಲವಾದಂತಹ ಮೆಸೇಜ್ಗಳನ್ನು ಕಳಿಸ್ತಾನೆ ಅಂತಂತಂದರೆ ಒಬ್ಬ ಕುಟುಂಬದ ಸದಸ್ಯನಾಗಿ ಏನು ಮಾಡಬೇಕಾಗಿತ್ತೋ ಅದನ್ನು ದರ್ಶನ ಮಾಡಿದ್ದು ಅತ್ಯಂತ ಶ್ಲಾಘನೀಯ. ಯಾಕೆ ಒಂದು ಸತ ಈ ನಮ್ಮ ಹುಬ್ಬಳ್ಳಿ ಒಳಗೆ ಹಿರೇಮಠ ಅವ್ರ ಕೇಸ್ ಆಯಿತು. ಎಲ್ಲರೂ ಬಂದು ಹೋದ್ರು ಅವ್ರ ಮನೆಗೆ. ಆದರೆ ನ್ಯಾಯ ಇವತ್ತಿನವರೆಗೂ ಅವ್ರ ಮನೆಗೆ ಬರಲಿಲ್ಲ. ಅಂದರೆ ಇದೆಲ್ಲವನ್ನು ಗಮನದೊಳಗೆ ಇಟ್ಕೊಂಡಾಗ ಒಂದು ರೀತಿ ಆ ಒಂದು ಶಿಕ್ಷೆ ಆಗಿದ್ದು ಸರಿ. ಆದಷ್ಟು ಬೇಗ ದರ್ಶನ್ ಹೆಸರಲ್ಲಿ ಕಾಳಸರ್ಪ ದೋಷ ಮಾಡಬೇಕು, ಇಲ್ಲವಾದಲ್ಲಿ ಸಂಕಷ್ಟ ಮತ್ತಷ್ಟು ಜಾಸ್ತಿ ಆಗಲಿದೆ ಅಂತ ಕೂಡ ಹೇಳಿದ್ದಾರೆ. ಅದು ಕಾಳಸರ್ಪ ದೋಷ ಒಂದು,
ಅದನ್ನು ಎಷ್ಟು ಬೇಗ ಆಗ್ತದೆ ಅದನ್ನು ಅಷ್ಟು ಬೇಗ ಪರಿಹಾರ ಮಾಡ್ಕೊಳ್ಬೇಕು. ಜೈಲಲ್ಲಿ ಒದ್ದಾಡ್ತಿರೋ ದರ್ಶನ್ ಬಗ್ಗೆ ಸಮೀರ್ ಆಚಾರ್ಯ ಬ್ಯಾಟ್ ಬೀಸಿದ್ದು ಅವರು ಮಾಡಿದ್ದು ತಪ್ಪಿಲ್ಲ ಅಂದಿದ್ದಾರೆ. ಅಲ್ಲದೆ ಮುಂದಿನ ವರ್ಷದವರೆಗೆ ಈ ಪರದಾಟ ಇರುತ್ತೆ ಎಂದಿದ್ದಾರೆ. ಮುಂದೇನಾಗಲಿದೆ ಅಂತ ಕಾದು ನೋಡಬೇಕಿದೆ. ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ರೇಣುಕಾ ಸ್ವಾಮಿಯ 2 ಫೋಟೋಗಳು ವೈರಲ್ ಆಗ್ತಾ ಇದ್ದಂತೆ ಈಗ ಇದರ ಬಗ್ಗೆ ಮಾತನಾಡೋದಕ್ಕೆ ಅವರ ತಂದೆ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಸರ್ ನಮಸ್ತೆ. ಹೊರಗಿನವರು ನಮಗೆ ರೇಣುಕಾ ಸ್ವಾಮಿ ಸಾಯೋಕ್ಕೂ ಮುನ್ನ ಈ ರೀತಿಯೆಲ್ಲ ಹಲ್ಲೆ ಮಾಡಿದ್ರು ಅನ್ನೋದಕ್ಕೆ ಆ 2 ಫೋಟೋ ನೋಡಿದಾಗ ನಿಜಕ್ಕೊಂದು ಅರ್ಗಿಸ್ಕೊಳ್ಳೋಕ್ಕಾಗಲಿಲ್ಲ. ಹೆತ್ತವರಾಗಿ ನೀವು ಆ ಫೋಟೋ ನೋಡಿದಾಗ ಹೇಗಿತ್ತು ನಿಮ್ಮ ಭಾವನೆ? ಕರುಳು ಕಿತ್ತು ಬರ್ತಾ ಐತೆ ಮೇಡಮ್ ಅವರೇ, ನೋಡಕ್ ಅದು ಅಸಾಧ್ಯ. ಅದು ನೋಡಕ್ ನಾವು ಅದಕ್ಕಾಗಿ ಟಿವಿನೇ ಹಾಕಕ್ ಹೋಗಿಲ್ಲ. ತಮ್ಮ ಮಾಧ್ಯಮದವರ ಈ ವಾಟ್ಸಪ್ ನಲ್ಲಿ ತೋರಿಸಿದ್ದ ನೋಡಿದೀನಿ. ಅತ್ಯಂತ ಹೇಯ ಘಟನೆ ಇದು. ಅವ್ರಿಗೆ ಏನು ನಿಜವಾಗ್ಲೂ ಅವ್ರು ಯಾವ ರೀತಿ ಈ ಹಿಂಸೆ ಕೊಟ್ಟಿದ್ದಾರೆ ಅನ್ನೋದನ್ನ ಊಹಿಸಕ್ಕೂ ಸಾಧ್ಯ ಆಗ್ತಿಲ್ಲ ನನಗೆ. ಅವನು ಕೈಕಾಲು ಕಟ್ಕೊಂಡಿದ್ದಾನೆ, ದೈನಾಶೆ ಪಟ್ಕೊಂಡಿದ್ದಾನೆ, ಎಷ್ಟು ತಪ್ಪಾಗಿದೆ ಎಂದು ಒಪ್ಕೊಂಡಿದ್ದಾನೆ. ಆದ್ರೂ ಬಿಟ್ಟಿಲ್ಲಲ್ಲ ಈ ಜನ. ಅಷ್ಟು ಜನರಲ್ಲಿ ಒಬ್ರಿಗಾದ್ರೂ ಕರುಣೆ ಮಾನವೀಯತೆ ಇರ್ಲಿಲ್ವಾ? ಅದೇನು ನೀವು ಪ್ರಶ್ನೆ ಕಾಡ್ತಾ ಇದೆ. ನನಗೆ ನಿಜವಾಗ್ಲೂ ಏನ್ ಹೇಳ್ಬೇಕು ಅನ್ನೋದು ಅರ್ಥ ಆಗ್ತಾ ಇಲ್ಲ. ನಮಗೆ ಒಂಥರ ಕಣ್ಣೀರು ಬತ್ತಿ ಹೋಗ್ಬಿಟ್ಟದಾಗ ಯಾವ್ದೂ ಉಳ್ದಿಲ್ಲ. ಮನಸ್ಸು ಈ ಅಲ್ಲೋಲ್ ಕಲ್ಲೋಲ್ ಆಗ್ಬಿಟ್ಟಿದ್ದಾವೆ. ಮನೆಯಲ್ಲಿ ಪರಿಸ್ಥಿತಿ ಚೆನ್ನಾಗಿಲ್ಲ, ಎಲ್ಲ ತಾಯಿ ಚೆನ್ನಾಗಿಲ್ಲ, ಸೊಸೆ ಆರೋಗ್ಯ ಕಾಪಾಡ್ಕೋಬೇಕು. ಇಂಥದ್ರಲ್ಲಿ ನಮಗೆ ತಡ್ಕಣಕ್ ಆಗ್ತಾ ಇಲ್ಲ. ಏನ್ ಮಾಡೋಣ, ಯಾವ ರೀತಿ ಹೇಳೋಣ? ಅವ್ರಿಗೂ ಸ್ವಲ್ಪ ಎಷ್ಟು ರಾಕ್ಷಸ ಅಂದ್ರೆ ಹಿಂಗೆ ಇರ್ತಾರೆ ಅಂತ ಈ ಕಲ್ಪನೆ ಬರ್ತಾ ಇದೆ. ರಾಕ್ಷಸತನ, ಈ ರಾಕ್ಷಸರಲ್ಲೇ ರಾಕ್ಷಸರು ಈ ರೀತಿ ಹಿಂಸೆ ಕೊಡೋದು ಬೇಕಾಗಿತ್ತ, ಅವಶ್ಯ ಇತ್ತ ಅಂತ ನನಗೆ ಬಹಳ ಕಾಡ್ತಾ ಇದೆ. ಸರ್ ಹಾಗೆ ಇರಿ, ನಾನು ಮಾತಾಡಿಸ್ತೀನಿ ನಿಮ್ಮನ್ನ. ಈಗ ಒಂದು ಬ್ರೇಕ್ ಇರುತ್ತೆ. ಬ್ರೇಕ್ ಆದ ಬಳಿಕ ಮುಂದಿನ ಭಾಗದಲ್ಲಿ ಇದು ಇವರಿಗಿನ ಅಪ್ಡೇಟ್ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ. ನಮಸ್ಕಾರ. ನೋಡಿ, ರೇಣುಕಾ ಸ್ವಾಮಿಯನ್ನ ಎಷ್ಟು ಭೀಕರವಾಗಿ ಕೊಲೆ ಮಾಡಿದ್ರು ಅನ್ನೋದಕ್ಕೆ 2 ಫೋಟೋಗಳು ಸಾಕ್ಷಿ ಹೇಳ್ತಾ ಇದೆ. ಇಷ್ಟೆಲ್ಲ ಬೆಳವಣಿಗೆ ಆದ ಬಳಿಕ ಈ ದೃಶ್ಯಗಳನ್ನ ನೋಡಿ ನಾವೇ ಹೊರಗಿನವರು ಅಯ್ಯೋ ಪಾಪ ಬಿಡಬೇಕಿತ್ತಲ್ವಾ ಅಂತ ಕೇಳ್ಕೊಳ್ತಾ ಇದ್ವಿ. ಆದರೆ ಹೆತ್ತವರ ಪರಿಸ್ಥಿತಿ ಹೇಗೆ? ಈ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ರೇಣುಕಾ ಸ್ವಾಮಿ ಅವರ ತಂದೆ ಶಿವನ್ ಗೌಡರವರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಸರ್ ನಮಸ್ತೆ. ತಾವು ಮಾತಾಡ್ತಾ ಇದ್ರಿ. ನನ್ನ ಪ್ರಶ್ನೆ ಏನಂದ್ರೆ, ಹುಟ್ಟಿದಾಗಿನಿಂದಲೂ ಕೂಡ ಸರ್ ಇಲ್ಲಿ ತನಕ ಅವ್ರನ್ನ ಆಡಿಸಿ ಬೆಳೆಸಿ ಪ್ರತಿಯೊಂದಕ್ಕೂ ಕೂಡ ತಾವು ಜೊತೆಯಲ್ಲಿದ್ದವರು ಇನ್ಯಾರ್ದೋ ಕೈಯಲ್ಲಿ ಭೀಕರವಾಗಿ ಹತ್ಯೆ ಆಗ್ತಾರೆ ಅಂದ್ರೆ ಹೆತ್ತವರಾಗಿ ಅದನ್ನ ಹೇಗೆ ತಡೆದುಕೊಳ್ಳೋದಕ್ಕೆ ಸಾಧ್ಯ? ಹೆತ್ತ ಕರಳ ಹೇಗೆ ತಡ್ಕೊಳ್ಳೋದಕ್ಕೆ ಸಾಧ್ಯ ಅನ್ನೋ ಪ್ರಶ್ನೆ ನಮ್ಮನ್ನ ಕಾಡ್ತಾ